ಸ್ನೇಹಿತರೆ, ಮಳೆಗಾಲದ ಶುರುವಿನಲ್ಲಿ ಡ್ಯಾಮ್ ತುಂಬುತ್ತೋ ಇಲ್ಲ ಅಂತ ರೈತರು ಯೋಚನೆ ಮಾಡ್ತಿದ್ರು. ಈಗ ತುಂಗಭದ್ರಾ ಜಲಾಶಯವು ಕೇವಲ 4 ದಿನದಲ್ಲಿ 8 TMC ನೀರು ಸಂಗ್ರಹವಾಗಿದೆ. ಇದು ರೈತರಲ್ಲಿ ಖುಷಿ ತಂದಿದೆ. ಆಮೇಲೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಸ್ನೇಹಿತರೆ ನಮಸ್ಕಾರ. ಇದು ಕರ್ನಾಟಕದ ತುಂಗಭದ್ರಾ ಜಲಾಶಯ ಬಳ್ಳಾರಿ, ಕೊಪ್ಪಳ, ರಾಯಚೂರು ಮತ್ತು ಆಂಧ್ರ ಪ್ರದೇಶದ ಕೆಲವು ಜಿಲ್ಲೆಗಳ ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ. ಮಳೆ ಆಶ್ರಿತ ಪ್ರದೇಶಗಳನ್ನು ಸಮೃದ್ಧ ಕೃಷಿ ಪ್ರದೇಶಗಳನ್ನಾಗಿ ಪರಿವರ್ತಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. ಬನ್ನಿ ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ಇವತ್ತು 1599 ಅಡಿ ಇದೆ. ಮ್ಯಾಕ್ಸಿಮಮ್ ಕೆಪಾಸಿಟಿ 1633 ಅಡಿ ಇದೆ ಸ್ನೇಹಿತರೆ. ಈಗ ಡ್ಯಾಮ್ನಲ್ಲಿ ನೀರು ಎಷ್ಟು ಸಂಗ್ರಹ ಆಗಿದೆ ಅಂದರೆ 20.83 TMC ನೀರು ಸಂಗ್ರಹವಾಗಿದೆ. ಟೋಟಲ್ ಕೆಪಾಸಿಟಿ ಮ್ಯಾಕ್ಸಿಮಮ್ ಕೆಪಾಸಿಟಿ 105,788 TMC ಸಂಗ್ರಹ. ಸ್ನೇಹಿತರೆ, ಒಳ ಹರಿವು 38,977 ಕ್ಯೂಸೆಕ್ಸ್ ಒಳ ಹರಿವು ಬರ್ತಿದೆ. ಸ್ನೇಹಿತರೆ, ನಿನ್ನೆ ಕಂಪೇರ್ ಮಾಡಿದರೆ ನಿನ್ನೆ 44,000 ಚಿಲ್ಲರೆ ಇತ್ತು. ಇವತ್ತು 38,977 ಇದೆ. ಒಳ ಹರಿವು ಕೊಂಚ ಕಮ್ಮಿ ಆಗಿದೆ. ಔಟ್ಫ್ಲೋ ಹೊರ ಹರಿವು 464 ಕ್ಯೂಸೆಕ್ಸ್ ಹೊರ ಹರಿವು ಹೋಗ್ತಿದೆ. ಸ್ನೇಹಿತರೆ, ನೋಡೋಣ ಮುಂದಿನ ದಿನಗಳಲ್ಲಿ ಡ್ಯಾಮ್ ಪೂರ್ತಿ ಸಂಪೂರ್ಣ ಭರ್ತಿಯಾಗುತ್ತೋ ಅಥವಾ ಇಲ್ಲೋ ನೋಡೋಣ.